Hello everyone, welcome to my YouTube channel. ನಾನು ಮತ್ತು ನನ್ನ ಫ್ಯಾಮಿಲಿಯವರು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಬಂದ್ವಿ. ಶನಿವಾರ ನೈಟ್ 11:20 ಇರೋ ಟ್ರೈನ್ಗೆ ಹೋಗೋಣ ಅಂತ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ. ಸೊ ಸ್ಯಾಟರ್ಡೇ 10:30ಗೆ ಬೆಂಗಳೂರು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. 11:20ಕ್ಕೆ ಟ್ರೈನ್ ಹೊರಟು. ಸೊ ಇದು ಜರ್ನಿ ಬಂದು 7 to 8 hours ಆಗುತ್ತೆ. ಸೊ ಮಾರ್ನಿಂಗ್ ನಾವು 7:31ಗೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನಿಂದ ಆಚೆ ಬಂದರೆ ಆಟೋಸ್ ಇರುತ್ತೆ. ಸೊ ಒಬ್ಬರಿಗೆ 50 rupees ಚಾರ್ಜ್ ಮಾಡ್ತಾರೆ. ಡೈರೆಕ್ಟ್ ಅವರು ದೇವಸ್ಥಾನದ ಹತ್ರನೇ ನಿಲ್ಲಿಸ್ತಾರೆ. ನಾವು ಆನ್ಲೈನ್ ರೂಮ್ ಬೇರೆ ಬುಕ್ ಮಾಡಿರಲಿಲ್ಲ. ಸಖತ್ ಕಷ್ಟ ಆಯಿತು ರೂಮ್ ಸಿಗೋದಕ್ಕೆ. ದೇವಸ್ಥಾನ ರೂಮ್ಸ್ ಎಲ್ಲ ಫಿಲ್ ಆಗಿತ್ತು ಅಂತ ಹೇಳಿದ್ರು. ಸೊ ಅಲ್ಲೇ ಸ್ವಲ್ಪ ಸುತ್ತಮುತ್ತ ವಿಚಾರಿಸೋದಕ್ಕೆ ಪ್ರೈವೇಟ್ ರೂಮ್ಸ್ ಎಲ್ಲ 1000 to 2000 ಸಿಗುತ್ತೆ ಅಂತ ಹೇಳಿದ್ರು ಒಂದು ದಿನಕ್ಕೆ. ಬಟ್ ಅದರಿಂದ ನಾವು ಸ್ವಲ್ಪ ದೇವಸ್ಥಾನದಿಂದ ಹಿಂದೆ ಬಂದರೆ ಅಲ್ಲಿ ಗೌರ್ಮೆಂಟ್ ಅವ್ರದ್ದು ಕಡೆಯಿಂದ ಖಾಲಿರೋ ರೂಮ್ ಸಿಕ್ತು. ಸೊ ಒನ್ ಡೇಗೆ ಅವ್ರು 500 rupees ಹೇಳಿದ್ರು. ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ದರ್ಶನ ಪಡೆಯೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ರಾಯ ದರ್ಶನ ಪಡ್ಕೊಂಡು ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಪಂಚಮುಖಿಗೆ ಹೋಗಿ ಅಲ್ಲಿಂದ ಬಂದಿದ್ದು ನಾವು ಸಾಯಂಕಾಲ 6:30 ಆಗಿತ್ತು. ಫ್ರೆಶ್ ಅಪ್ ಆಗಿ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಬೇಗ ಬೇಗ ದರ್ಶನ ಮಾಡಿಕೊಂಡು ಅಂದಾನ ನಡೀತಾ ಇತ್ತು. ಅಲ್ಲೇ ಊಟ ಮುಗಿಸ್ಕೊಂಡು ನೈಟ್ ರಿಟರ್ನ್ ಟ್ರೈನ್ ಬುಕ್ ಮಾಡಿದ್ವಿ. ಸೊ ರೈಲ್ವೆ ಸ್ಟೇಷನ್ ರೀಚ್ ಆಗಬೇಕಿತ್ತು. ರಿಟರ್ನ್ ಟ್ರೈನ್ ನಮಗೆ ಮಿಡ್ನೈಟು 12:05 ಇತ್ತು. ಬೇಗನೆ ಬಿಡೋಣ ಅಂತ ಅಂದ್ಬಿಟ್ಟು ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು 10 ಗಂಟೆಗೆ ನಾವು ರೂಮ್ಗೆ ಹ್ಯಾಂಡ್ ಓವರ್ ಮಾಡಿ ಆಟೋ ಹೊತ್ಕೊಂಡು ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟ್ರೈನ್ ಬಂತು. ನಮ್ಮ ಸೀಟ್ನ ನಾವು ಹುಡ್ಕೊಂಡು ಸೆಟಲ್ ಆದ್ವಿ. ಚೆನ್ನಾಗಿ ನಿದ್ದೆ ಬಂದಿತ್ತು. ಮಾರ್ನಿಂಗ್ ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ನಾವು ರೀಚ್ ಆಗಿದ್ದು 8:15 ಆಗಿತ್ತು. ಸೊ ರಾಯ ದರ್ಶನ ತುಂಬ ಚೆನ್ನಾಗಾಯಿತು. ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ವೀಕೆಂಡ್ ಎಲ್ಲ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದೆ ಅಂತ ಅನಿಸ್ತು ಫ್ಯಾಮಿಲಿ ಜೊತೆಗೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.